ಯಾರ್ರಿ ನೀವು? ನಾ ಸೆನ್ಸಸ್ ಆಫೀಸಿಂದ ಬಂದಿದ್ದೀನಿ. ಸೆನ್ಸಸ್ ಆಫೀಸರಾ? ಸೆನ್ಸರ್ ಆಫೀಸರ್ ಅಲ್ಲ ತಾನೇ? ಬನ್ನಿ 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 ಬನ್ನಿ. ಅಂದಂಗೆ ನಿಮ್ಮನ್ನೆಲ್ಲೋ ನೋಡಿದ್ದೀನಲ್ಲ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನ್ ಸರ್ ಇದು ಶಬ್ದ? ಅದು ಒಳ್ಳೆ ಮನೆ ಕಟ್ಟಿದ್ದೀನಲ್ಲ, ಒಳ್ಳೆ ಸ್ಪೀಕರ್ ಇರ್ಲಿಲ್ಲ, ಡಿಜಿಟಲ್ ಸೌಂಡ್ ಬೇಕು ಅಂತ 9 ಸೌಂಡ್ ಬಾಕ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ಬಿಟ್ಟಿದ್ದೀನಿ. ಅಂದ್ರೆ 9 ಹೆಣ್ಣು ಮಕ್ಕಳು ತಂದೆ ನಾನು. ಹೇಗೆ ಸರ್ ಅವ್ರನ್ನೆಲ್ಲ ಸ್ವಲ್ಪ ಕರೆಸ್ತೀರಾ? ಕರೆಸ್ತೀನಿ. ಅವ್ರ ಹೆಸರನ್ನೆಲ್ಲ ಹೇಳ್ತೀನಿ. ಏಜ್ ಒಂದು ಅಪ್ರಾಕ್ಸಿಮೇಟ್ ಆಗಿ ಹಾಕೊಂಬಿಡಿ. ಮಿಂಚು, ಚಂದ್ರಕಲಾ, ಪದ್ಮಪ್ರಿಯ, ಶಶಿಕಲಾ, ಮಂಜುಳಾ, ಕಲ್ಪನಾ, ಮಧುಬಾಲ, ಮೀನಾ ಕುಮಾರಿ, ನರ್ಗೀಸ್. ಎಲ್ಲ ಸಿನಿಮಾ ನಟಿಯರ ಹೆಸರನ್ನೇ ಇಟ್ಟಿದಾರಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನನಗೆ ಸಿನಿಮಾ ಹೀರೋಯಿನ್ಗಳ ಹೆಸರು ಅಂದ್ರೆ ತುಂಬಾ ಇಷ್ಟ. ಒಂದೇ ಒಂದು ಹೆಣ್ಮಗಳು ಹುಟ್ಟಿದ್ರೆ ಸಾಕು ಅವ್ರ ಹೆಸರಿಡೋಣ ಅಂತ ಒದ್ದಾಡ್ತಾ ಇದ್ದೆ. ಆದ್ರೆ ದೇವ್ರು ನನಗೆ 9 ಹೆಣ್ಮಕ್ಳು ಕೊಟ್ಬಿಟ್ಟ. ಅದಕ್ಕೆ ಎಲ್ಲರ ಹೆಸರನ್ನು ಇಟ್ಬಿಟ್ಟಿದೀನಿ. ಸರ್ ಸ್ವಲ್ಪ ನೀರ್ ಕೊಡ್ತೀರಾ ಸರ್? ಬರೀ ನೀರೇನ್ರಿ, ನೀರ ಬೇಕಾದ್ರೂ ಕೊಡ್ತೀವಿ. ನೀರ್ ತಾನೆ, ಕೊಟ್ರಾಯ್ತು ಬಿಡಿ. ಸರ್ ಇಷ್ಟೇನಾ? ಇನ್ನೂ ಏನಾದ್ರೂ? ಇನ್ನೊಂದು ಅಂಡರ್ ಪ್ರೊಡಕ್ಷನ್ ಇದೆ ರೀ. ನೋಡಿ, ನನ್ನ ಸಂತಾನ ಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಧನಲಕ್ಷ್ಮಿ ಎಲ್ಲ ಅವಳೆ. ಪಮ್ಮಿ ಬಾ, ಹುಷಾರು, ಬಾ ಬಾ. ನೋಡಿದ್ರ 10ನೇದು ಕಲ್ಕಿ ಅವತಾರ ಸಿದ್ಧವಾಗ್ತಾ ಇದೆ. ಹೇಗೆ? ನಿಧಾನ ಕಡೆ ನಿಧಾನ. ಬಾ ಬಾ ಬಾ, ಕೂತ್ಕೋ ಕೂತ್ಕೋ. ನೀವೇನೇ ಹೇಳಿ ಸರ್, ನಿಮ್ ಹೆಂಡತಿ ಭೂದೇವಿಗಿಂತ ಒಂದ್ ಕೈ ಮೇಲು. 101ನೇ ಸರಿ ಹೇಳ್ರಿ ಆ ಮಾತನ್ನ. ಇದೆಲ್ಲ ಬೇಕಾಗಿತ್ತ? ಹೀಗೆಲ್ಲ ಅನ್ಸ್ಕೊಳ್ಬೇಕಾಗಿತ್ತ? ಅನ್ಕೊಂಡಿದ್ದನ್ನ ಸಾಧಿಸೋವರೆಗೂ ಆಗೋ ಅವಮಾನ ಎಲ್ಲ ಮುಂದಾಗೋ ಜೈದ ಸನ್ಮಾನ ಅಂತ ತಿಳ್ಕೊಬೇಕು ಕಡೆ. ಜಯ ಹಾಗ ಅಂದ್ಕೊಂಡಿದ್ದಕ್ಕೆ ಇಷ್ಟೆಲ್ಲ ಆಗಿದ್ದು. ಅಮ್ಮ ನೋಡಿದ್ರ ಆ ನೋವಲ್ಲಿ ಏನ್ ಸುಖ ಅನುಭವಿಸ್ತಾಳೆ. ಇಷ್ಟೇ ಜನ ತಾನೆ? ನೋ, ಇನ್ನೂ ಒಬ್ಬ ಇದ್ದಾನೆ. ಯಾರ್ ಸರ್? ನನ್ ತಮ್ಮ. ಅವ್ರೇನ್ ಮಾಡ್ತಿದ್ದಾರೆ? ಅವನ್ ಏನ್ ಮಾಡ್ತಾ ಇದ್ದಾನೆ ಅಂತ ಅವನಿಗೆ ಗೊತ್ತಿಲ್ಲ, ಇನ್ನು ನನಗೇನಮ್ಮ ಗೊತ್ತಿರ. ಯುವರ್ ಆನರ್, ಅಪರಾಧಿಯಾಗಿ ಕಟಕಟೆಯಲ್ಲಿ ನಿಂತಿರುವ ವಿಜಯ್ ಎಂಬ ಈ ಆರೋಪಿ ತನ್ನ ಸ್ವಾರ್ಥ ಸಾಧನೆಗಾಗಿ ಜಯನಗರ ಕಾಂಪ್ಲೆಕ್ಸ್ ನಲ್ಲಿ ಬಾಂಬ್ ಇದೆ ಎಂದು ಸುಳ್ಳು ಹೇಳಿ ಪೊಲೀಸಿನವರಿಗೆ ದಿಕ್ಕು ತಪ್ಪಿಸಿ ಪೊಲೀಸ್ ಜೀಪ್ ನಲ್ಲಿ ಜೈಲಿಗೆ ಕರೆದುಕೊಂಡು ಹೋಗುತ್ತಿದ್ದ ಒಬ್ಬ ಕುಖ್ಯಾತ ರೌಡಿ ಆಲಮಟ್ಟಿ ತಪ್ಪಿಸಿಕೊಳ್ಳಲು ಸಹಾಯ ಮಾಡಿದ್ದಾನೆ. ಆದ್ದರಿಂದ ಉಗ್ರವಾದ ಶಿಕ್ಷೆಯನ್ನು ಈ ಆರೋಪಿಗೆ ಕೊಡಿಸಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಅಬ್ಜೆಕ್ಷನ್ ಓವರ್ರೂಲ್ಡ್. ಪ್ರಾಸಿಕ್ಯೂಷನ್ ರವರ ವಾದವನ್ನು ಖಂಡಿಸುತ್ತಾ ಆರೋಪಿಯ ಪರ ನನ್ನ ವಾದವನ್ನು ಮಂಡಿಸುವ ಮುಂಚೆ 2 ಸಾಕ್ಷಿಗಳನ್ನು ಆಲಿಸಲು ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಯುವರ್ ಆನರ್. ಪ್ಲೀಸ್ ಪ್ರೊಸೀಡ್. ಥ್ಯಾಂಕ್ ಯು ಯುವರ್ ಆನರ್. ಮೊದಲನೇ ಸಾಕ್ಷಿ ಮಿಸ್ಟರ್ ದೊಡ್ಡಣ್ಣ. ಮಹಾಸ್ವಾಮಿ, ನನ್ನ ತಮ್ಮ ಏನಂತಹ ಮಹಾಬುದ್ಧಿವಂತ ಅಲ್ಲ. ಅವನ್ ದೇಹ ಬೆಳೆದಿದೆಯೇ ಹೊರತು ಬುದ್ಧಿ ಬೆಳೆದಿಲ್ಲ. ಸತ್ಯ ಹೇಳಬೇಕು ಅಂದ್ರೆ ಒಂದ್ ದಿವಸ ಮೊದ್ಲೇ ಹಿಂದಲ್ ಗಾಳಿ ಪಂಚರ್ ಆಗಿದೆ, ಮುಂದಿನ ಚಕ್ರದಲ್ಲಿ ಗಾಳಿ ಹಾಕೊಂಡ್ಬಿಡ್ತಾ ಇದ್ಯಾ? ಅಲ್ಲೇ ಇರೋದು ಮಜಾ. ಹಿಂದಿನ ವೀಲ್ ಏನಾಗಿದೆ? ಪಂಚರ್ ಆಗಿದೆ ಅಲ್ವಾ? ಮುಂದಿನ ವೀಲಲ್ಲೂ ಗಾಳಿ ಬಿಡ್ಬಿಟ್ರೆ 2 ಈಕ್ವಲ್ ಆಗುತ್ತೆ. ಅದಕ್ಕೆ ಇದು ನಿಜವಾಗ್ಲೂ ನಡೆದ ಘಟನೆ ಸ್ವಾಮಿ. ಇನ್ನೊಂದು ಸಾಕ್ಷಿ, ಇವನ ತಾಯಿ ಸ್ಥಾನದಲ್ಲಿರುವ ಇವನ ಅತ್ತಿಗೆ ಮಿಸಸ್ ದೊಡ್ಡಣ್ಣ. ನಮಸ್ಕಾರ ಸ್ವಾಮಿ. ಸ್ವಾಮಿ, ಇವನು ನನ್ನ ಮೈದ, ತುಂಬಾ ಮುಗ್ಧ ಸ್ವಾಮಿ. ನನಗೆ ತುಂಬಾ ಸುಸ್ತಾಗಿತ್ತು. ಒಂದ್ ದಿವಸ ಅವನಿಗೆ ಅಕ್ಕಿ ತೊಳ್ಕೊಂಬಪ್ಪ ಅಂತ ಕಳಿಸ್ದೆ. ಎಷ್ಟೊಂದು ಅಕ್ಕಿ ತೊಳಿದ್ಯೋ? ಆಯ್ತೇನೋ ಅಕ್ಕಿ ತೊಳೆದಿದ್ದು? ಅಯ್ಯೋ ಅಯ್ಯೋ ಅಯ್ಯೋ, ನಿನ್ ಮನೆ ಕಾಯೋಗ ನೀರಲ್ಲಿ ಅಕ್ಕಿ ತೊಳೆಯೋ ಅಂತಂದ್ರೆ ಸೋಪಲ್ಲಿ ಅಕ್ಕಿ ತೊಳಿತಿದ್ಯೇನೋ? ನಿನಗೇನೋ ಬಂತು? ಸೋಪಲ್ಲಿ ಅಕ್ಕಿ ತೊಳೆದ್ರೆ ಅಕ್ಕಿ ಇನ್ನು ಬೆಳ್ಳಗ್ ಕಾಣುತ್ತಲ್ವಾ? ಆರ್ಡರ್ ಆರ್ಡರ್. ನೀವೇ ಹೇಳಿ ಸ್ವಾಮಿ, ಇವನು ದಡ್ಡನ ಇಲ್ಲ ಮುಗ್ಧನ ಅಂತ? ಯುವರ್ ಆನರ್, ಈತ ಅವಿವೇಕಿ, ಮುಟ್ಟಾಳ, ಅಪ್ರಯೋಜಕ. ಇಷ್ಟು ಗುಣ
ಕಾರಣಗಳಿದ್ದರೂ ಈತ ಯಾವ ದುರುದ್ದೇಶಗಳಿಲ್ಲದೆ ಎಸಗಿದ ಕೃತ್ಯದಿಂದ ಈತ ನಿರಪರಾಧಿ ಎಂದು ಸಾಬೀತುಪಡಿಸಲು ನನ್ನಲ್ಲಿ ಇಷ್ಟೊಂದು ಸಾಕ್ಷಿಗಳಿದೆ. ತಾವು ಅಪ್ಪಣೆ ಕೊಟ್ಟರೆ ಈ ಮುಟ್ಟಾಳ್ನ ವಿಷಯಗಳನ್ನು ಕೇಳಿ ನನ್ನ ತಲೆ ಕೆಡುವುದಕ್ಕೆ ಮುಂಚೆ ಈತ ನಿರಪರಾಧಿ ಎಂದು ಘೋಷಿಸುತ್ತೇನೆ. ಮತ್ತು ಈತನನ್ನು ಈಗಿಂದೀಗಲೇ ಒದ್ದು ಹೊರಗೆ ಹಾಕಬೇಕೆಂದು ತೀರ್ಪು ನೀಡುತ್ತಿದ್ದೇನೆ. ಥ್ಯಾಂಕ್ ಯು ಯುವರ್ ಆನರ್. ನನ್ನ ಮಗನೇ ಜಡ್ಜ್ ಮುಂದೆ ನನ್ನ ಮುಟ್ಟಾಳ ಅಂತೀಯಾ, ಮೆಂಟ್ಲು ಅಂತೀಯಾ? ಅವ್ರೇನಾದ್ರು ನಿನ್ನ ಮೆಂಟ್ಲು ಅಂತ ಹೇಳು ಅಂತ ಹೇಳ್ಕೊಡ್ದೆ ಹೋಗಿದ್ರೆ ನೀನ್ ಜೈಲಲ್ಲಿ 6 ವರ್ಷ ರಾಗಿ ಬೀಸ್ಬೇಕಾಗಿತ್ತು, ಇನ್ನೊಂದ್ಸರಿ ಬಾರಿ ಮೇಲೆ ಹೇಳಿ. ಕಲ್ಲು ಹೊಡಿಬೇಕಾಗಿತ್ತು. ಹೇಳಿ, ಅವ್ನು ಈ ತರ ನಡ್ಕೊಂಡ್ರೆ ಸತ್ಯ ಹೇಳ್ಬಿಟ್ಟು ಒಳಗೆ ಹಾಕ್ಸ್ಬಿಡ್ತೀನಿ. ಅಯ್ಯೋ ಬಿಡಿ, ನಿಮ್ ನಮ್ಮ ಹೇಳ್ತೀನಿ. ಅಯ್ಯೋ ಬೇಡಿ ಬೇಡಿ ಬೇಡಿ, ನಡ್ರಿ. ಅಲ್ಲಣ್ಣ, ಇದೆಲ್ಲ ನನ್ನ ತಲೆ ಹೊಳಿಲೇ ಇಲ್ಲ. ಹೊಳೆದಿದ್ರೆ ನೀನೊಬ್ಬ ದೊಡ್ಡ ಲಾಯರ್ ಆಗಿರ್ತಿದ್ದೆ, ಗೊತ್ತಾಯ್ತಾ? ನೋಡು, ಈ ಘಟನೆ ಮರೆಯೋವರೆಗೂ ಹೊರಗಡೆ ಎಲ್ಲೂ ಸುತ್ತಾಡ್ಬೇಡ. ಪೊಲೀಸ್ನವ್ರು ನೀನ್ ಎತ್ತಾಕೊಂಡೋಗಿ ಚೆನ್ನಾಗಿ ರುಬ್ಬಿಡ್ತಾರೆ, ಗೊತ್ತಾಯ್ತಾ? ಮನೇಲಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರು. ಮಂಜುನಾಥೇಶ್ವರ, ವೆಂಕಟೇಶ್ವರ, ಪರಮೇಶ್ವರ, ಇನ್ನು ಎಲ್ಲಾ ದೇವ್ರಿಗೂ ಎಲ್ಲಾ ತರದ ದೇವಸ್ಥಾನಗಳಿಗೂ ಹೋಗಿ ಪೂಜೆ ಮಾಡಿದ್ದೀನಿ, ಪ್ರಾರ್ಥನೆ ಮಾಡಿದ್ದೀನಿ, ಅರ್ಕೆ ಹೊತ್ಕೊಂಡಿದ್ದೀನಿ. ಇಷ್ಟೆಲ್ಲಾ ಮಾಡಿದ್ರು ನನ್ನ ಮಗಳಿಗೆ ಇನ್ನೂ ಒಂದು ಗಂಡ ಸಿಗೋ ಹಾಗೆ ಮಾಡ್ಲಿಲ್ವಲ್ಲ ದೇವ್ರೆ. ಪರಮಾತ್ಮ, ನೀನ್ ನನಗೆ ಕೊಟ್ಟಿದ್ಯಲ್ಲ ಕೋಡಂಗಿ ಅಂತ ಗಂಡನ್ನ, ಅದೇ ತರ ಒಂದು ಗಂಡು ನನ್ನ ಅಕ್ಕನ ಮಗಳಿಗೆ, ಅಲ್ಲಲ್ಲ ನನ್ನ ಮಗಳಿಗೆ ಸಿಗೋ ಹಾಗೆ ಮಾಡು ತಂದೆ, ಸಿಗೋ ಹಾಗೆ ಮಾಡು ದೇವ್ರೆ. ಈ 8 ದಿನದೊಳಗೆ ನನ್ನ ಮಗಳಿಗೆ ಒಂದು ಗಂಡು ನೋಡಕ್ ಬರ್ತಾರೆ ಅಂತ ನೀನು ಅಪ್ಪಣೆ ಕೊಟ್ರೆ ಸಾಕು. ನಾಳೆನೆ ನನ್ನ ಗಂಡನ ಇಡೀ ರಾತ್ರಿ ತಣ್ಣೀರಲ್ಲಿ ಮುಳುಗಿಸಿ ಎಬ್ಬಿಸಿ ತಿಂಗ್ಳಾನ್ಗಟ್ಲೆ ತಿಪ್ಪಲ್ಲಾಗ ಹಾಕಿ ಉರುಳು ಸೇವೆ ಮಾಡಿಸ್ತೀನಿ. ಅಷ್ಟೇ ಅಲ್ಲ, ಜೊತೆಗೆ ಅವ್ರ ತಲೆನ ನುಣ್ಣಗೆ ಬೋಡ್ಸಿ ಅವ್ರ ತಲೆ ಮೇಲೆ ಕರ್ಪೂರ ಇಟ್ಟು ನಿಮ್ಗೆಲ್ಲ ಕರ್ಪೂರದ ಆರತಿನ ನನ್ನ ಕೋಡಂಗಿ ಕೈಲೇ ಮಾಡಿಸ್ತೀನಿ. ದಯಮಾಡಪ್ಪ, ದಯಮಾಡು, ಅಪ್ಪಣೆ ಕೊಡು ತಂದೆ, ಕಾಪಾಡಪ್ಪ, ಕಾಪಾಡು ನನ್ ದೇವ್ರೆ. ಪಂಕಜ, ಕರುತ್ತ ದೇವ್ರೆ. ಕರೆದು ದೇವ್ರಲ್ಲ ನಾನು, ನಿನ್ ಗಂಡ ಕೋಡಂಗಿ. ಅಯ್ಯೋ, ಏನ್ರಿ ಅದು? ಮಚ್ಚು ಯಾಕೆ ಕೊಚ್ಚಾಕಕ್ಕೆ? ಉಚ್ಕಿ ಚಿಡ್ತಿದೆ. ಹೌದು, ಹುಚ್ಚು ನನಗೆಲ್ಲ ಹಿಡಿದಿರೋದು, ಹುಚ್ಚು ನಿನಗೆ ಹಿಡಿದಿರೋದು. ಅರ್ಕೆ ಹೊತ್ಕೊಳ್ಳೋ ನೀನು, ತೀರ್ಸ್ಬೇಕಾಗಿರೋ ನಾನಾ? ಏಯ್, ಬೇಕಾದ್ರೆ ನೀನೇ ಅರ್ಕೆ ಹೊತ್ಕೋ, ನೀನೇ ತೀರ್ಸ್ಕೋ. ಇಲ್ಲ ಅಂತಂದ್ರೆ ಇಲ್ಲ ಅಂದ್ರೆ ಏನ್ರಿ ಮಾಡ್ತೀರಾ? ಕೊಚ್ಚಾಕ್ಬಿಡ್ತೀನಿ. ಕೊಚ್ಚಾಕ್ತೀರೇನ್ರಿ? ಕೊಚ್ಚಾಕಿ. ಇನ್ನೇನ್ ಗಂಡ್ ಕಡೆಯವ್ರು ಬಂದ್ಬಿಡ್ತಾರೆ, ಸ್ವಲ್ಪ ಡೀಸೆಂಟ್ ಆಗಿರಿ. ನನ್ ಮಗಳಿಗೆ ಮದ್ವೆ ಆಗೋದಾದ್ರೆ ಡೀಸೆಂಟ್ ಆಗಿ, ಡಿಗ್ನಿಫೈಡ್ ಆಗಿ, ಡಿಸಿಪ್ಲಿನ್ ಆಗಿರ್ತೀನಿ. ಇನ್ನು ಏನಾದ್ರು ಬೇಕಾ? ಬಂದ ತಕ್ಷಣ ಡೈ ಹೊಡ್ಬಿಡಿ ಕಾಲ್ಗೆ. ಕಾಲ್ ತೊಳಿಬೇಕಾ? ಅದು ನಿಮ್ ಮಗಳನ್ನ ಒಪ್ಕೊಂಡಿದ್ಮೇಲೆ. ಅದು ನಿಜ, ಕಾಲು ತೊಳಿಬೇಕು, ಕೈ ತೊಳಿಬೇಕು. ಸ್ವಲ್ಪ ಹೇಳ್ಬಿಟ್ಟು ಆದ್ರೆ ಹೇಳಿ ನಮ್ಮ ಮನೇನೆ ತೊಳೆದು ಬಿಡ್ತಾನೆ. ಸುಮ್ನಿರಿ. ಬನ್ನಿ ಬನ್ನಿ ಬನ್ನಿ, ಎಲ್ಲ ಬಂದ್ಬಿಟ್ಟಿದ್ದೀರಾ? ಕೂತ್ಕೊಳ್ಳಿ. ನಮಸ್ಕಾರ. ನಮಸ್ಕಾರ. ಅಂದಾಗೆ ಏನ್ ತಗೋತೀರಿ? ಇಡ್ಲಿ, ವಡೆ, ಚಿತ್ರಾನ್ನ, ಕೇಸರಿ ಬಾತ್, ಪುಳಿಯೋಗರೆ, ಪೊಂಗಲ್, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಚೌಚೌಬಾಲ್. ಇಷ್ಟೊಂದು ಐಟಮ್ಸ್ ಮಾಡಿದೀರಾ? ಅಯ್ಯೋ, ಮಾಡಿದ್ದಾರೆ, ಮನೆಯಲ್ಲ ಹೋಟ್ಲಲ್ಲಿ. ಏನ್ ತರಿಸ್ಲಿ ನಿಮ್ಗೀಗ? ಏನು ಬೇಡ, ಸ್ವಲ್ಪ ಕಾಫಿ ಸಾಕು. ಬಹಳ ದೊಡ್ಡ ಮನಸ್ಸು ಸ್ವಾಮಿ ತಮ್ದು. ಹುಡುಗಿ ಇದ್ದಾಳ? ಇಲ್ದಿದ್ರೆ ಕರೆಸ್ತಿದ್ವಾ? ಮನೇಲಿ ಇದ್ದಾಳ ಅಂತ ಕೇಳಿದ್ದು. ನಿನ್ ಬೀದಿಲಿ ಇರ್ತಾಳ ಸ್ವಾಮಿ. ಏನ್ ಸ್ವಾಮಿ ನೀವು? ಸ್ವಾಮಿ, ಹುಡುಗಿ ಮನೇಲಿ ಇದ್ದಾಳ ಅಂತ ಕೇಳಿದ್ದು. ನೀವು ಬತ್ತೀರಾ ಅಂತ ಗೊತ್ತಾದ್ಮೇಲೆ ಮನೇಲಿ ಇರ್ದೆ ಇನ್ನೆಲ್ಲಿ ಹೋಗ್ತಾಳೆ ಸ್ವಾಮಿ? ಒಳ್ಳೆ ಮಾತು ಹೇಳ್ತೀರಾ. ಅಯ್ಯೋ, ಇದೆಂತ ಕೆಟ್ಟ ಕಾಯಿಲೆ. ಅಲ್ಲ, ಹುಡುಗಿ ಅಪ್ಪನಿಗೆ ಇಂಥ ಕಾಯಿಲೆ ಇದ್ಮೇಲೆ ಆ ಹುಡುಗಿಗೆ ಇನ್ನೆಂಥ ಕಾಯಿಲೆ ಇದೆಯೋ? ಕಂಟ್ರೋಲ್, ಕಳ್ಸ್ಕೊಳ್ಳೋಣ. ಕಂಟ್ರೋಲ್, ಕಂಟ್ರೋಲ್.
ಅಕ್ಕ ರೋಲ್ ರೋಲ್ ಅಯ್ಯೋ ಅಕ್ಕ ಅಯ್ಯೋ ರೋಡಲ್ಲಿ ಓಡಾಡಕ್ಕಾಗಲ್ಲ ಹೋಗಯ್ಯ. ಹೆಣ್ಮಕ್ಳಂದ್ರೆ ಏನ್ ಅನ್ಕೊಂಡಿನಿ? ಟಮಾಟರ್ ಡಿಚ್ಚಿ ಚಲೋ ಹೆಣ್ಮಕ್ಳನ್ನ ಕಂಡ್ರ ಜೋಕ್ ಕೊಡ್ಬೇಕು ಅಂತ ಅನಿಸ್ತೈತೆ ಮಗನ. ಟಮಾಟರ್ ಡಿಚ್ಚಿ ನಾನು ಡಮಾಲ್ ಡಮಾಲ್ ಡಿಚ್ಚಿ ಇದ್ದಂಗಿದ್ದೀನ. ಜಗತ್ ಯುಕ್ಕದ ಅಂದ್ರೆ ವೀರಭದ್ರ ಬಂದ್ ಮುಸುಳಿ ಆದಂಗ ಆಗ್ಬಿಡ್ಬೇಕು ಮಗನ. ಏನೋ ನನ್ನೇ ಆಡ್ಕೋತಿದ್ಯಾ ಟಮಾಟರ್ ಡಿಚ್ಚಿ ಟಮಾಟರ್ ಡಿಚ್ಚಿ ಕಾಫಿ ಕೊಡು ಅಂತ ಕೇಳಿದ್ರೆ ಸಾಕು. ಹಾಲ್ ತಗೊಂಬಂದಿಲ್ಲ ಅಂತ ಹೇಳ್ತಾಳೆ ಇವಳು. ಈ ವಿಧಿ ಎಲ್ಲ ಹಾಳಾಗೋಗ್ಬಿಟ್ಟ. ಏಯ್ ಹಾಲ್ ತರಕ್ ಹೋದ್ರೆ ಇಷ್ಟೊತ್ತಿಗೆ ಎಲ್ಲೋ ಹೋಗಿದ್ದೆ? ಟಮಾಟರ್ ಡಿಚ್ಚಿ ಡಿಮಿಲ್ ಡಿಚ್ಚಿ. ಏಯ್ ಟಮಾಟರ್ ಡಿಚ್ಚಿ ಏನ್ರಿ ವಿಜಿ ಬಂದೇನಪ್ಪ ಹಾಲ್ ತರಕ್ ಹೋದನು? ಅತ್ಗೆ ಟಮಾಟರ್ ಡಿಚ್ಚಿ ಹಾಗಂದ್ರೆ ಏನು ಅಂತ ನಿಂಗೆ ಗೊತ್ತೇನೆ? ನನಗ್ ಗೊತ್ತಿಲ್ಲ ರೀ. ಏನೋ ಬೆಳಿಗ್ಗೆ ಚೆನ್ನಾಗಿ ಹೋದ್ಯಲ್ಲೋ, ಏನೋ ಆಯ್ತು ಬೆಳಿಗ್ಗೆ ನಿನ್ಗೆ? ಹೋಗ್ಬೇಕಾದ್ರೆ ಚೆನ್ನಾಗಿದ್ದ? ಹ್ಞೂನ್ರಿ. ಈಗೇನಾಯ್ತು ಇವ್ನಿಗೆ? ಏನಾಯ್ತು ವಿಜಿ ನಿನ್ಗೆ? ಅಣ್ಣ ಹಾ, ಅತ್ತಿಗೆ ಹಾ. ನಾನು ಇನ್ನೂ ಒಂದ್ಸಲ ಹೇಳ್ತಾ ಇದ್ದೀನಿ ಹಾ. ಟಮಾಟರ್ ಡಿಚ್ಚಿ ಏಯ್ ನಿನಗೆ ತಲೆ ಸರಿ ಇದೆ ತಾನೆ? ಏನಪ್ಪ ಆಯ್ತು ನಿನ್ಗೆ? ಇಬ್ರು ಸೇರಿ ನನಗೆ ಇಮಿಡಿಯೇಟ್ ಆಗಿ ಮದುವೆ ಮಾಡ್ತಾ ಹೋದ್ರೆ ಹಾ. ನಾನ್ ಡಮಾಲ್ ಡಿಮಿಲ್ ಡಿಚ್ಚಿ ಮದುವೆ? ಆ, ನೀನ ಈ ಮಾತಾಡ್ತಾ ಇರೋದು? ಹೌದು ನಾನೇ ಮಾತಾಡ್ತಾ ಇದ್ದೀನಿ. ಇನ್ನೊಂದು ವಾರದಲ್ಲಿ ನೀವು ನನಗೆ ಮದುವೆ ಮಾಡ್ಲಿಲ್ಲ ಡಮಾಲ್ ಡಿಮಿಲ್ ಡಿಚ್ಚಿ ರೀ, ಏನ್ರಿ ಆಗಿದೆ ಅವನ್ಗೆ? ಇದೊಂಥರ ದೊಡ್ಡ ರೋಗ. ನನ್ನನ್ನು ನೋಡು ಯೋಗ ಬರುತ್ತದೆ. ಆಹಾ ಯೋ ಬರ ಕೌಡನೆ ಬಿಡ್ತಾ ಇದೆಯಲ್ಲ, ಏನಾದ್ರು ಬಾಯ್ ಬಿಡು. ನಾನು ಬಾಯಿ ಬಿಡೋ ತನಕ ನೀನ್ ಬಾಯಿ ಮುಚ್ಕೊಂಡೇ ಇರ್ಬೇಕು. ಯಾಕೆ ಅಂದ್ರೆ ನನ್ನ ಕೌಡೆ ಲೆಕ್ಕಾಚಾರ ಇನ್ನೂ ಮುಗ್ದಿಲ್ಲ. ನಿನ್ನ ಕೌಡೆ ಲೆಕ್ಕಾಚಾರ ಮುಗಿಯಲ್ಲ, ನನ್ನ ಗ್ರಾಚಾರ ಬಗೆಹರಿಯಲ್ಲ. ಯಾವಳಾದ್ರೂ ಒಬ್ಳು ಗಂಟು ಹಾಕೊಳ್ಳೋದ ಅಂದ್ರೆ ಅದೇ ಒಂದು ದೊಡ್ಡ ಗಂಟಾಗೋಗಿದೆ. ಹತ್ತಿದರೆ ಕೆಂಪು, ಆರಿದರೆ ಕಪ್ಪು. ಆತನ ಗೆಳೆಯ, ಗೆಳೆಯನ ಪುತ್ರ, ಪುತ್ರನ ಒಡೆಯನ ವೈರಿಯ ಹೆಂಡತಿಯನ ಒಲಿದಿರ್ಪಾಳ. ಈ ಹುಡುಗನ ಮದ್ವೆನಾ? ನಂದೆ ಆಗುತ್ತಾ? ಆಗುತ್ತದೆಯಾ? ಆಗುತ್ತೆ, ಸ್ವಲ್ಪ ಕಷ್ಟ ಇದೆ. ಯೋ ಸ್ವಲ್ಪನಾ? ಒಂದ ಎರಡ 7-8 ಹುಡುಗಿನ್ ನೋಡ್ನಯ್ಯ, ಎಲ್ಲ ಓಕೆ ಆಗುತ್ತೆ. ಇದ್ದಕ್ಕಿದ್ದಂಗೆ ಬಿರುಗಾಳಿ ತರ ಬಂದು ಆ ಹುಡುಗಿನೋ ರಪ್ಪನೋ ಆಗಲ್ಲಂತ ಬಾಂಬ್ ಬಿಡ್ತಾರ ಕಡೆಯ. ನೋಡಕ್ ನಾ ಚೆನ್ನಾಗಿಲ್ವಾ? ಚೆನ್ನಾಗಿದ್ರೆ ಸಾಲ್ದು ಮಗ ಮದ್ವೆಗೆ. ಅದಿರ್ಬೇಕು ಭಗವಂತ. ಅದು ಅಂದ್ರೆ ಯೋಗ ಎಲ್ ಸಿಗುತ್ತೆ ಅದು? ಸಿಗಲ್ಲ, ಇಲ್ಲಿ ಬರ್ದಿರುತ್ತೆ. ಬರ್ದಿಲ್ವಾ ಅಲ್ಲಿ? ಬರ್ದಿದೆ. ಟ್ರೈ ಮಾಡಿದ್ರೆ ಲವ್ ಮ್ಯಾರೇಜ್ ಆಗ್ಬಹುದು ಅಂತ ಅಲ್ಲಿಂದ ಮೆಸೇಜ್ ಬಂದಿದೆ. ಹಾಗಾದ್ರೆ ಯಾರನ್ನಾದ್ರೂ ಹುಡುಗಿ ಲವ್ ಮಾಡ್ಬಿಡ್ಲಾ? ಯಾವಳ್ಳಾದ್ರೂ ಲವ್ ಮಾಡಿದ್ರೆ ಆಗಲ್ಲಯ್ಯ. ನಿನ್ನ ರಾಶಿ ಫಲ ಕೊಲಿಬೇಕು ಅಂತೊಳ್ಳೆ ಲವ್ ಮಾಡ್ಬೇಕು ಅಂತ ಅಮ್ಮ ಮೆಸೇಜ್ ನ ಕೊಡ್ತಾನೆ ಅವಳೆ. ಅಲ್ಲಿ ಲವ್ ನೋಡ್ತೀಯ, ಮೆಸೇಜ್ ಬರ್ತಾ ಇದೆ ಅಂತೀಯ, ಫುಲ್ ರೀಲ್ ಬಿಡ್ತೀಯಾ? ಅದೇನಂತ ಒಟ್ಟಿಗೆ ಬಗಳ್ಬಿಡು. ಒದರೋಕ್ ಮುಂಚೆ ಈ ಹುಡುಗನ ಹತ್ರ ಎಷ್ಟು ದುಡ್ಡು ಬರುತ್ತೋ ಅಷ್ಟು ಪೋಚ್ಕೋ ಅಂತ ಹೇಳಿ ಅಮ್ಮ ಮತ್ತೆ ಮೆಸೇಜ್ ಕೊಡ್ತಾ ಅವಳೆ. ನನ್ನ ಮೇಲೆ ನಂಬಿಕೆ ಇಲ್ವಾ? ಅಮ್ಮ ಬೇಡ, ಬೇಡ, ಬೇಡ. ತಾಯಿ ಕಾಳಿಕ ಪರಮೇಶ್ವರಿ,
ಏಯ್, ಹುಡುಗಿ ಬೇಕೋ ಬೇಡ? ಬೇಕು. ಈಗ ಕೇಳುವುದು ಮನ್ನವ, ನೀನು ಮದುವೆಯಾಗುವ ಹುಡುಗಿ ಬೆಳದಿಂಗಳ ಬಾಲೆಯಂತಿರಬೇಕು, ನಮ್ಮೂರ ಮಂದಾರ ಹೂವಿನಂತೆ ಒಳೆಯುತ್ತಿರಬೇಕು, ಅಪರಂಜಿಯಂತೆ ಮಿಂಚುತ್ತಿರಬೇಕು, ಕುಂಭ ರಾಶಿಯವಳಾಗಿರಬೇಕು, ಶತಭಿಷ ನಕ್ಷತ್ರ, ಭರದ್ವಾಜ ಗೋತ್ರದವಳಾಗಿರಬೇಕು. ಇಷ್ಟೆಲ್ಲ ಐಟಮ್ ಇರೋ ಹುಡುಗಿ ಅವಳು ಯಾರು, ಎಲ್ಲಿದ್ದಾಳೆ ಅಂತ ಹುಡುಗಿ ಕಣಯ್ಯ. ಅಳಬೇಡ ಮಗು, ತಲೆ ಎತ್ತಿ ನೋಡು. ಇಲ್ಲಲ್ಲಯ್ಯ, ಒಳ್ಳಿ ಭಾಗ್ಯದ ಲಕ್ಷ್ಮಿ ನಿನಗೆ ಒಲಿದು ಬಂದಿದ್ದಾಳೆ. ಸ್ಟಾರ್ಟ್ ಕ್ಯಾಮರಾ, ಆಕ್ಷನ್! ಇದು ಒಂಥರ ಚೆನ್ನಾಗೈತಲ್ಲಪ್ಪ. ಇದು ಬೇರೆ. ರೀ ನಿಮ್ಮ ಅಣ್ಣ ಅದಕ್ಕೆ ಇದಾರ್ರಿ. ನಮ್ಮ ಅಣ್ಣ ಏನು ತಿಳ್ಕೊಳ್ಳಲ್ಲ ಕಣೆ. ಹೆಂಗನ ತಡಿಬೇಕು? ಅಯ್ಯೋ ಮಕ್ಕಳು ಬೇರೆ ಇದ್ದಾರೆ. ಮಕ್ಕಳು ಮಲ್ಕೊಂಡ್ಬಿಟ್ಟಿದ್ದಾರೆ. ಕೌಸಲ್ಯ ನನ್ನ ಮಾತು ಕೇಳ. ಯಾವ ಅವನು? ಅಣ್ಣ ನೀನಾ? ಏನಣ್ಣ ಈ ಟೈಮಲ್ಲಿ? ನೋಡ, ಮದ್ವೆ ಅಂತೂ ನೀನ್ ಶಾಸ್ತ್ರೋಕ್ತವಾಗಿ ಮಾಡ್ಕೊಳ್ಳಿಲ್ಲ, ಅದಕ್ಕೋಸ್ಕರ ಇದನ್ನಾದ್ರೂ ಗುರು ಹಿರಿಯರ ಸಮ್ಮುಖದಲ್ಲಿ ಶಾಸ್ತ್ರೋಕ್ತವಾಗಿ ಮಾಡೋಣ ಅಂತ. ಅದನ್ನೆಲ್ಲ ಆಮೇಲೆ ನೋಡೋಣ, ಮೊದ್ಲು ಇಲ್ಲಿಂದ ಹೋಗೋಣ. ನನ್ ಮಾತ್ ಕೇಳೋ, ಇಲ್ಲಿ ಬಾರೋ. ಇಲ್ಲಿ ನೋಡೋ, ಹೆಣ್ಣು ಗಂಡಿ ಸಮಾಗಮ ಅಂದ್ರೆ ಹುಡುಗಾಟ ಆಡಬೇಡ, ಗೊತ್ತಾಯ್ತಾ? ಅದಕ್ಕೆ ಇವತ್ತೇ ಜೋಯಿಸರ್ ಕರ್ಸಿ ಇವತ್ತೇ ಮುಹೂರ್ತ ಫಿಕ್ಸ್ ಮಾಡಿಸ್ತೀನಿ. ಯಾವ ಜೋಯಿಸರ್ ಬೇಕಾಗಿಲ್ಲ, ನಾನು ಆಮೇಲೆ ನೋಡ್ಕೋತೀನಿ. ಅಣ್ಣ ನಿನ್ ಮಾತು ಸುಮ್ಮನೆ ನಿಂತ್ಕೋ. ನೋಡವ, ನಾನ್ ಯಾತಕ್ಕೋಸ್ಕರ ಹೇಳ್ತೀನಿ ಅಂತ ನೀನೊಂದ್ ಸ್ವಲ್ಪ ಅರ್ಥ ಮಾಡ್ಕೋ. ಗುರು ಹಿರಿಯರ ಸಮ್ಮುಖದಲ್ಲಿ ಆದ್ರೆ ಚಂದ ಅಲ್ವೇನವ? ನಾನು ನಿಮ್ಮ ಶ್ರೇಯಸ್ಸಿಗೆ, ನಿಮ್ ಒಳ್ಳೇದಕ್ಕೋಸ್ಕರ ತಾನೇ ಮಾಡ್ತಾ ಇರೋದು. ಈ ಬುದ್ಧಿ ಇಲ್ದೊಂಚೂರು ಹೇಳವ. ರೀ ಅವ್ರು ಹೇಳೋದು ಸರಿಯಾಗಿದೆ ಅಲ್ವಾ? ಸ್ವಲ್ಪ ಬಾಯ್ ಬಿಟ್ಟು ನಮ್ಮ ಅಣ್ಣಗೆ ಸ್ವಲ್ಪ. ಅಯ್ಯೋ ರೀ, ಸ್ವಲ್ಪ ಬರ್ತೀರಾ? ಏನದು ಹೇಳೋದೆಲ್ಲ ಸರಿಯಾಗಿ ತಾನೇ ಇದೆ. ಅಲ್ಲಪ್ಪ, ಮತ್ತೆ ಕೇಳಲ್ಲ ಕಡೆ ಈಗ. ನಾನ್ ಹೇಳೋದು ಸ್ವಲ್ಪ ಕೇಳಿ. ಪ್ರತಿ ಜಾಗ ಕೊಟ್ಟಿರ್ತಾನೆ, ನಾನೇ ಮನೆ ಕಂಬಿಡ್ತೀನಿ. ಅಣ್ಣ ಅಣ್ಣ ಏನಾಯ್ತು? ನಾನ್ ಹಿರಿಯೋನು ಹೇಳದ್ಮೇಲೆ ಮುಗ್ದೋಯ್ತು, ಗೊತ್ತಾಯ್ತಾ? ಯಾವನು ಶಾಸ್ತ್ರದವ್ನು ಹೇಳ್ದ ಅಂತ ಮಾಡ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲ, ನಾನ್ ಯಾಕಿರೋದು? ಶಾಸ್ತ್ರದವ್ನ ಕರ್ಸಿ ಮುಹೂರ್ತ ಫಿಕ್ಸ್ ಮಾಡಿದ್ಮೇಲೆ ಏನ್ ಬೇಕಾದ್ರೆ ಮಾಡ್ಕೋ. ಅಲ್ಲಿವರೆಗೂ ನಾನು ಈ ಜಾಗ ಬಿಟ್ಕತ್ತಲ್ಲ, ಏನಾಗುತ್ತೋ ಆಗೋಗ್ಲಿ. ಅಯ್ಯೋ ಅಣ್ಣ, ಆಯ್ತಣ್ಣ. ಅದ್ ಯಾವ ನನ್ ಮಗ ಜ್ಯೋತಿಷನ ಅವ್ನು ಕರ್ಸ್ಬಿಡೋಣ. ಅಯ್ಯೋ ನನ್ನ ಅಷ್ಟೇ ನಿನ್ ಗೊತ್ತಾಗಲ್ಲ. ಹಂಗ ಬಾ ದಾರಿಗೆ. ಶಾಸ್ತ್ರದವ್ರು ಕರ್ಸ್ಬೇಕು ತಾನೆ? ಕರ್ಸವ್ನ ಬರ್ತಾನೆ. హలో ఎస్ నో టైమ్ టుడే కాంటాక్ట్ టుమారో ఎస్ ఓకే ఓకే హలో ఎక్కడి నుండి ఓహో విజయవాడ నుండి కాంటాక్ట్ రేపు కాదు ఎల్లుండి ఓహో రేపు నన్ను నాಳೆ కాంటాక్ట్ చేయండి ఎస్ హలో ఎంగల్ గుడ్ 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 ನೋಡಿ ಸ್ವಾಮಿ, ನಾನು ಶ್ಯಾಮಶಾಸ್ತ್ರಿಗಳ ಮಗನ ಮೊಮ್ಮಗನ ರಾಮಣ್ಣ ಶಾಸ್ತ್ರಿ ಅಕ್ಕನ ಭಾವನ ತಮ್ಮನ ಭಾಮೈದ. ನನ್ನ ಶಾಸ್ತ್ರ ನನ್ ಚಿಂತದಲ್ಲ, ಎಲ್ಲರಿಗೂ ಒಂದೇ. ನಿನ್ ಬಯೋಡೇಟಾ ಕಟ್ಕೊಂಡು ನಾವೇನ್ ಮುಂಡ ಮುಚ್ಕೋಬೇಕಾ? ನಮಗ್ ಬೇಕಾಗಿರೋದು ನನ್ ತಮ್ಮನ್ ಫಸ್ಟ್ ನೈಟ್ಗೆ ಒಂದ್ ಒಳ್ಳೆ ಮುಹೂರ್ತ, ಅದನ್ನ ಫಿಕ್ಸ್ ಮಾಡ್ಕೊಡು. ಅಲ್ಲಿ ನೋಡಯ್ಯ, ಎಷ್ಟು ಟೆನ್ಷನ್ ಅವನೇ ನೋಡಯ್ಯ. ಅಯ್ಯೋ ವೆರಿ ಬ್ಯಾಡ್ ವೆರಿ ಬ್ಯಾಡ್. ಭೂಮಿ ತಳಕೆಳಕಾದ್ರು, ಸೂರ್ಯ ಚಂದ್ರರು ತಮ್ಮ ಗತಿಯನ್ನೇ ಬದಲಾಯಿಸಿದ್ರು. ಇವತ್ತು ನಿಮ್ಮ ತಮ್ಮನ ಮೊದಲ ರಾತ್ರಿ ನಡೆಯಬಾರ್ದು. ಅಣ್ಣ ಸ್ವಲ್ಪ ತಡ್ಕೊಳ್ಳೋ. ಒಂದ್ ಪಕ್ಷ ನಡೆದಿದ್ದೆ ಆದ್ರೆ ಇವನಿಗೆ ಸಂತಾನ ಭಾಗ್ಯ ಇಲ್ಲ. ನಮ್ಮ ಅಣ್ಣಗೆ 9 ಮಕ್ಕಳಿದೆ ಗೊತ್ತಾ? ನಿಮ್ಮ ಅಣ್ಣನ ತರ ನಿನಗೂ ಬರೀ ಹೆಣ್ಣು ಸಂತತಿ ಆಗುತ್ತೆ ವಿನಃ ವಂಶೋದ್ಧಾರಕ ಸಂತತಿ ಆಗುವುದಿಲ್ಲ. ಯಾವ್ದೋ ಒಂದ್ ಸಂತಾನ ಆಗ್ಲಿ ಕಡೆಯ, ಮೊದ್ಲು ಬರ್ತಾರೆ ನೋಡಯ್ಯ. ನೋಡ್ತೀನಿ ಒಳ್ಳೆ ತಲೆನೋವು. ಮೀನಾ ಮೇಷ ರಾಹು ಈ ನನ್ ಮಗ ಮೀನಾ ಮೇಷ ಹಿಡಿಸ್ತಾವಣ್ಣ. ಎಲ್ಲ ಹಿಡ್ಕೊಂಬಂದಿ ಬೆಕ್ಕರ್ ನನ್ ಮಗನ. ಅದೇನ್ ಬೊಗಳ್ಬೇಕು ಅಂತ ಇದೆಯಾ? ಬೊಗಳೆಯ ಬೇಗ. ಒಂದು ಪಕ್ಷ ನೀವೇನಾದ್ರೂ ನಿಮ್ಮ ತಮ್ಮನ ಮೊದಲ ರಾತ್ರಿಯನ್ನು ಇಲ್ಲಿ ನಡೆಸದ್ದೇ ಆದರೆ ನೀವು ಕಷ್ಟ ನಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ. ಅಯ್ಯೋ, ಅದಕ್ಕೇನ್ ಮಾಡ್ಬೇಕಯ್ಯ? ಅದಕ್ಕೇನು ಮಾಡ್ಬೇಕು ಅಂದ್ರೆ ನಾಳೆ ರಾತ್ರಿ 12 ಗಂಟೆ 12 ನಿಮಿಷ 22 ಸೆಕೆಂಡ್ಗೆ ಮುಹೂರ್ತ ಇಡಿ. ಆದ್ರೆ ಇಲ್ಲೆಲ್ಲ ಹೊರಗಡೆ ಎಲ್ಲಿಯಾದ್ರು ಇಲ್ಲಿಟ್ರೆ ವಾಸ್ತು ಸರಿ ಇಲ್ಲ. ಅಯ್ಯೋ, ಏನ ಯಾರು ಇಲ್ಲಿ ಬಿಡ್ತೀಯಾ? ನಾನು ಹೋಗಲ್ಲ. ಎವರು ರಾಮೋಜಿದಾರ? ಏನಮ್ಮ ಇದು? ಸಿಟ್ಟಿಂಗ್ ಟಿಕೆಟ್ ತಗೊಂಡ್ಬಿಟ್ಟು ಸ್ಲೀಪಿಂಗ್ ಕಡೆ ಹೋಗ್ಬಿಟ್ಟಿದ್ದೀರಾ? ಅದೆಲ್ಲ ಆಗೋದಿಲ್ಲಮ್ಮ. ಎದ್ದೇಳಿ
ಆಯ್ತಲ್ಲ ನೀರ್ ಚೆಲ್ಲಿದ್ದಾರೆ ಇಲ್ಲಿ ಸಿಟಿಗೆಲ್ಲ ಸ್ಲೀಪಿಂಗ್ ಆ ಕಡೆ ಹೋಗಿ ಲಗೇಜ್ ಎಲ್ಲ ಎತ್ತಿಟ್ಕೊಳ್ಳಿ. ಓಕೆ ಗೊತ್ತಾಯ್ತಾ? ನೆಕ್ಸ್ಟ್ ಟಿಕೆಟ್ಗೆ ಯಾವರು? ಹೌದಾ? ಗಂಡ ಹೆಂಡತಿ ಇಬ್ಬರು ಬಂದಿದ್ದೀರಾ? ಕೇಳಕ್ ನೀವು ಮೇಲೆ ಅವರು. ಓಕೆ ಸರಿ ಹೋಯ್ತು. ತಗೊಳ್ಳಿ, 100 ರೂಪಾಯಿ. ಕೈ ಬಿಡುದಿಲ್ಲ. ನೆಕ್ಸ್ಟ್ ನೋಡಮ್ಮ ನಿಮ್ದು 32. ರೀ ಸ್ವಾಮಿ, ಹಾ? ಈ ಟ್ರೈನು ಗುಡೆಮಾರ್ನಲ್ಲಿ ನಿಂತ್ಕೊಂಡದ. ಬುದ್ಧಿಗಿದ್ದಿ ಇದೆಯಾ ನಿನಗೆ? ಇಳಿದ್ಬಿಟ್ಟು ತಲ್ಕೊಟ್ಬಿಡು ನಿಂತ್ಕೊಳ್ಳುತ್ತೆ. ಇದು ಟ್ರೈನು, ಉದ್ದನೆ ಟ್ರೈನು, ಮರಳಾರಿ ಅಲ್ಲ. ಸಿಕ್ಕಿದ ಕಡೆ ಎಲ್ಲ ನಿಂತ್ಕೊಳ್ಳೋದಕ್ಕೆ. ಇದು ಓನ್ಲಿ ಗೋವಾ ಮಿಡ್ ನೈಟ್ 2 o'clock. ಓಕೆ ಮಲ್ಕೋ. ನೆಕ್ಸ್ಟ್ ಇವ್ರ್ಯಾರು? ಅಯ್ಯೋ ದೇವ್ರೇ, ಯಾಕ್ ತಾನೇ ಇವ್ರನ್ನ ರೈಲ್ವೆ ಡಿಪಾರ್ಟ್ಮೆಂಟ್ ಸೇರಿಸ್ದೆ? ಯಾಕ್ ತಾನೇ ಇವ್ರನ್ನ ಟಿಕೆಟ್ ಕಲೆಕ್ಟರ್ ಆಗಿ ಮಾಡಿದೆ? ರೀ ರಿಟೈರ್ಡ್ ಆಗಿ 3 ವರ್ಷ ಆದ್ರೂ ಇನ್ನೂ ಈ ಅಲ್ಲಾಡದನ್ನ ಬಿಟ್ಟಿಲ್ವಲ್ಲ ರೀ. ನನ್ ಕರ್ಮ. ಇಷ್ಟೊತ್ನಲ್ಲಿ ಇದನ್ನ ಆನ್ ಮಾಡಿದವರು ಯಾರು? ಮಗಳಿರ್ಲಿಲ್ವಲ್ಲ, ಯೋಚನೆಗೆ ನಿದ್ದೆ ಬರಲಿಲ್ಲ. ನೀನ್ ಮಲ್ಕೊಂಡ್ಬಿಟ್ಟಿದ್ದೆ, ಇದನ್ನ ಹಾಕೊಂಡು ಒಳ್ಳಾಡ್ತಿದ್ದೆ. ಇಟ್ಕೊಳ್ರಿ ಸುಮ್ನೆ. ಕೂಗಾಡ್ಬೇಡ, ಮಲ್ಕಂತೀನಿ ಕಡೆ. ಎಲ್ಲ ನನ್ನ ಕರ್ಮ. ದೇವ್ರೇ ಪರಮಾತ್ಮ, ಯಾಕೆ ಇವ್ರಿಗೆ ಕೆಟ್ಟ ರೋಗ ಕೊಟ್ಟೆ? ಈ ಕೆಟ್ಟ ರೋಗ ನೀನೇನಾದ್ರೂ ವಾಸಿ ಮಾಡಿದ್ರೆ ನನ್ನ ಗಂಡನ ಕೈಲಿ ನಿನಗೆ 108 ತೆಂಗಿ. ಅಯ್ಯೋ ಅರ್ಕೆ ಓದ್ಕೋಬೇಡ, ಬಹಳ ತೊಂದರೆ ಆಗುತ್ತೆ. ಮಲ್ಕೊ ಮಲ್ಕೋತೀನಿ, ಮಲ್ಕೋತೀನಿ. ಮಲ್ಕೋ, ಒಳ್ಳಾಡ್ಬೇಡ. ಹಿಂಗಾಗುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲಪ್ಪ. ನಾನೇನ್ ಅನ್ಕೊಂಡಿದ್ದ? ಅಯ್ಯೋ ನಾನು ತುಂಬಾ ಕನಸು ಕಂಡಿದ್ದೆ. ಕನಸಿನ ಬಗ್ಗೆ ಮಾತ್ರ ಮಾತಾಡಿ ಮಾವ, ನಾನ್ ಹೊಟ್ಟೆ ಎಲ್ಲ ಉರಿಯುತ್ತೆ. ಹಾಳಾಗೋಗ್ಲಿ ಬಿಡು, ಬೇಜಾರ್ ಮಾಡ್ಕೋಬೇಡ, ಸಮಾಧಾನ ಮಾಡ್ಕೋ. ಏನ್ ಸಮಾಧಾನನ ಏನೋ. ಅಳಿಮಯ್ಯ ತಪ್ಪು ತಿಳ್ಕೊಬೇಡ, ಸುಮ್ನೆ ಮಾತಿ ಕೇಳ್ತೀನಿ. ಸೆಕೆಂಡ್ ಸೆಟಪ್ ಏನಾದ್ರು ಇತ್ತಾ? ನಿಮ್ಗೂ ನನ್ನ ಮೇಲೆ ಅನ್ನನ? ಗಾಬರಿ ಆಗ್ಬೇಡ. ಅಲ್ಲಪ್ಪ, ಈಗ ನೀನು ಆಸೆಬೆಲೆ ಸಿನಿಮಾ ನೋಡಿದ್ಯಾ? ನೋಡಿದೀನಿ. ಅದ್ರಲ್ಲಿ ವಿಷ್ಣುವರ್ಧನ್ ಆಕ್ಸಿಡೆಂಟ್ ಆಗ್ಬಿಡಲ್ವಾ? ಹಳೆದೆಲ್ಲ ಮರ್ತೋಗ್ಬಿಡಲ್ವಾ? ಹಂಗೆ ನಿನ್ ಫ್ಲಾಶ್ ಬ್ಯಾಕ್ ಎಲ್ಲ ಎಡಬಟ್ಟಾಗ್ಬಿಟ್ಟಿದ್ರ ಮಾವಾ? ಅದು ಸಿನಿಮಾ ಮಾವಾ. ಸಿನಿಮಾನೋ ಜೀವನದಲ್ಲಿ ಒಂದೊಂದ್ಸರಿ ಆಗ್ಬಿಡ್ತದೆ. ಒಂದ್ ದೊಣ್ಣೆ ತಗೊಂಡು ತಲೆ ಮೇಲೆ ಪೈ ಇಡುತ್ತೆ ಹೊಡಿತೀನಿ, ಎಲ್ಲ ಸರಿ ಹೋಗ್ಬಿಡ್ತದೆ. ಅಲ್ಲಿ ಕಾಣ್ತಾ ಇದೆಯಲ್ಲ ಕಲ್ಚಪ್ಡಿ, ಅದನ್ನ ತಗೊಂಡು ಒಂದೇ ಸಲ ತಲೆ ಮೇಲೆ ಹಾಕ್ಬಿಡಿ. ಆಮೇಲೆ ನಾನ್ ನಿನ್ ತಿಥಿ ಮಾಡ್ಬೇಕಾಗುತ್ತೆ. ಅಯೋಗ್ಯ, ಒಂದ್ ಸ್ಮಾಲ್ ಐಡಿಯಾ ಕೊಟ್ಟೆ ಕಣ. ಏನ್ ಐಡಿಯಾನ ಏನೋ? ಅವಳ ಮನೆಯಿಂದ ಓಡಿಸೋ ಐಡಿಯಾ ಏನಾದ್ರು ಕೊಡಿ ಮಾವ. ಅವಳನ್ನ ಮನೆಯಿಂದ ಓಡಿಸೋ ಐಡಿಯಾ. ಏನ್ ಬಾಬಾ ಸಿಕ್ತಾ? ಸಿಕ್ತು. ಏನ್ ಮರ್ತೋಗ್ಬಿಡ್ತದೆ. ಈಗ ಅದು ನೀನು ಆತ್ಮ ಸರಿಯಾಗಿ ನಡ್ಕೊಂಡಿದ್ದಿ ತಾನೇ? ನಿಮ್ಮ ಅಪ್ರಾಣೆ ಮಾವ. ಕತ್ತಿಡ್ದ ಆಚಿಗೆ ದಪ್ಪುಡು. ಆ ಕೆಲಸ ಯಾವತ್ತ ಮಾಡ್ತಿದ್ದೆ, ಆದ್ರೆ ಈ ದರಿದ್ರ ಮಚ್ಚ ಒಂದ್ ಇದೆಯಲ್ಲ, ಒಂದ್ಸಲ ನೋಡಿ ಮಾವ. ತೋರ್ಸ್ಬೇಡ, ಬಿಚ್ಬೇಡ, ಜನಕ್ಕೆ ಬೇಜಾರಾಗುತ್ತೆ. ಅದೇ ಬೃಂದಾವನ ತಾಜ್ಮಹಲ್ ಬಿಚ್ಚಿ ತೋರ್ಸ್ಕೊತಿದ್ಯಲ್ಲ. ಮುಚ್ಕೋಬೇಕ. ಜೀವನದಲ್ಲಿ ಮುಂದಕ್ಕೆ ಬರೋಂತಂದ್ರೆ ಮತ್ತೆ ತೋರ್ಸಕ್ ಮುಂದಕ್ಕೆ ಬರ್ತಾವನೆ. ಆಯ್ತಾನೆ, ನಡಿ ಹೋಗೋಣ. ಮಾವ ಆತ್ಮಕ್ ಸರಿಯಾಗಿ ನಡ್ಕೊಂಡಿದ್ದಾನೆ. ಆ ಪರಮಾತ್ಮ ನಮ್ಗೊಂದು ದಾರಿ ತೋರಿಸ್ತಾನೆ. ಬೇಗ ಹಾಕೋ, ಮಾಡಿ ಮೇಲಿಂದ ಜನ ನೋಡ್ತಾ ಇದ್ದಾರೆ. ಆ ಮಚ್ಚೆ ನಿನ್ಗೆ ಅಲ್ಲೇ ಕೊಡ್ಬೇಕಾಗಿತ್ತ, ಬೇರೆ ಎಲ್ಲಾದ್ರೂ ಕೊಡಕ್